ಇನ್ನು ಈ ಇಂಡಿಗೋ ಏರ್ಲೈನ್ಸ್ ಮಾಡಿರ್ತಕ್ಕಂಥ ಎಡವಟ್ಟಿಗೆ ಇಡೀ ದೇಶದಲ್ಲಿ ಮಾತ್ರವಲ್ಲ ಜಾಗತಿಕ ಮಟ್ಟದಲ್ಲಿ ಕೂಡ ಈ ಫ್ಲೈಟ್ ಕ್ಯಾನ್ಸಲ್ ವಿಚಾರ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಬೆಂಗಳೂರಿನ ತ್ರಿಲೋಕ್ ಎನ್ನುವ ವ್ಯಕ್ತಿ ತನ್ನ ಕುಟುಂಬದೊಂದಿಗೆ ಕಳೆದ ತಿಂಗಳ 21ನೇ ತಾರೀಕು ಬೆಂಗಳೂರಿನಿಂದ ಪುಣೆಗೆ ಇಂಡಿಗೋ ಏರ್ಲೈನ್ಸ್ನಲ್ಲಿ ಪ್ರಯಾಣ ಮಾಡಿದರು. ಪತ್ನಿಗೆ ಆಕ್ಸಿಡೆಂಟ್ ಆಗಿ ರಿಕವರಿ ಆಗ್ತಿರುವ ಕಾರಣ ಸಿದ್ಧಿವಿನಾಯಕನ ದರ್ಶನ ಮಾಡೋದಕ್ಕೆ ಮೊದಲ ಬಾರಿಗೆ ವಿಮಾನಯಾನ ಮಾಡಿದರು. ಫ್ಲೈಟ್ ಚೆಕ್ಔಟ್ ಟೈಮ್ಗಿಂತ ಮೊದಲೇ ಏರ್ಪೋರ್ಟ್ ರೀಚ್ ಆಗಿ ಇಮಿಗ್ರೇಷನ್ ಮುಗಿಸಿ ಬೋರ್ಡಿಂಗ್ ಪಾಯಿಂಟ್ಗೆ ಹೋಗಿದ್ದರು. ಆದರೆ ತಡವಾಗಿ ಬಂದಿದ್ದೀರಾ ಅಂತ ಹೆಚ್ಚುವರಿಯಾಗಿ 15,000 ಹಣ ಪಡೆದಿದ್ದಾರಂತೆ. ಅಲ್ಲಿನ ಸಿಬ್ಬಂದಿಯನ್ನು, ಮ್ಯಾನೇಜರನ್ನು ತ್ರಿಲೋಕ್ ಎಷ್ಟೇ ಕೇಳಿದ್ರು ಮುಂದಿನ ಫ್ಲೈಟ್ನಲ್ಲಿ ಹೋಗಬೇಕು ಅಂತ ಹಣ ಪಡೆದಿದ್ದಾರೆ. ಇನ್ನು ಹಿರಿಯರಿಗೆ, ಮಹಿಳೆಯರಿಗೆ ಮರ್ಯಾದೆ ಕೊಡದೆ ಇಂಡಿಗೋ ಸಿಬ್ಬಂದಿಯವರು ಮಾತಾಡಿದ್ದಾರೆ ಅಂತ ತ್ರಿಲೋಕ್ ಅವರು ಆರೋಪ ಮಾಡಿದ್ದಾರೆ. ಸರ್, ದಿನಾಂಕ 21ನೇ ತಾರೀಕು ಸರ್, ನಮ್ಮದು 3 ಗಂಟೆಗೆ ಫ್ಲೈಟ್ ಬುಕ್ ಆಗಿತ್ತು ಸರ್. ನಾವು ಮನೆ 12 ಗಂಟೆಗೆ ಬುಕ್ ಮಾಡಿ ಮನೆ ಬಿಟ್ವಿ ಸರ್. 1 ಗಂಟೆಗೆ ಅಲ್ಲಿ ರೀಚ್ ಆದ್ವಿ ಸರ್. ನಮಗೆ ಬೋರ್ಡಿಂಗ್ ಎಲ್ಲ ಮುಗಿಸ್ಕೊಂಡು 2:15ಗೆಲ್ಲ ಚೆಕ್ಇನ್ ಹತ್ರ ಹೋಗಿದ್ವಿ ಸರ್, ನಿಂತಿದ್ವಿ ಸರ್. ಅವರು ನಮಗೆ ಫ್ಲೈಟು ಕ್ಯಾನ್ಸಲ್ ಫ್ಲೈಟು ನಿಮಗೆ ಬೇರೆದು ಮಾಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಅಡಿಷ್ನಲ್ ಆಗಿ 15,000 ಕಟ್ಟಿಸ್ಕೊಂಡ್ರು ಸರ್. ಅವರು ಈ ಫ್ಲೈಟ್ಗೆ ನೀವು ಬಂದಿದ್ದು ತುಂಬ ಡಿಲೇ ಅಂತ ಅಂದರು ಸರ್. ಚೆಕ್ಇನ್ ಆಗಿದ್ವಿ ಸರ್. ನಾವು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್. ಇಲ್ಲ ಸರ್, ಅದು ನೀವು ತುಂಬ ಲೇಟಾಗಿ ಬಂದಿದ್ದೀರಾ, ಅದು ಮೂವ್ ಆಗೋಗ್ಬಿಡ್ತು, ನೀವೇನು ಮಾಡೋಕ್ಕಾಗೋದಿಲ್ಲ. ನಾವು 1 ಅವರ್ ಮುಂಚೆ ಇರಬೇಕು ಸರ್. ನಾವು ಕರೆಕ್ಟಾಗಿ 1 ಅವರ್ಗೆ ಅಲ್ಲಿ ಇದ್ದೀವಿ ಸರ್. ಮೇಡಮ್ಗೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್. ನಮ್ಮ ತಾಯಿಯವರು ಮತ್ತು ನಮ್ಮ ಅತ್ತೆಯವರು ಸೀನಿಯರ್ಸ್ ಮಹಿಳೆಯರು ಸರ್. ಅವ್ರಿಗೂ ಗೊತ್ತಾಗೋದಿಲ್ಲ ಸರ್. ಮತ್ತು ಲೈಫಲ್ಲಿ ಅವರು ಫಸ್ಟ್ ಟೈಮ್ ನಾವೆಲ್ಲ ಫ್ಲೈಟಲ್ಲಿ ಹೊರಟಿದ್ದು ಸರ್. ನಾವು ಪೂನಾಗೆ ಹೋಗ್ತಾ ಇದ್ದಿದ್ದು ಸರ್. ಬೆಂಗಳೂರಿಂದ ಹೊರಟಿದ್ದು. ನಮ್ಮ ವೈಫ್ಗೆ ಸ್ವಲ್ಪ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಸರ್. ಮುಂಬೈ ಸಿದ್ಧಿವಿನಾಯಕಗೆ ಹೋಗ್ಬಿಟ್ಟು ಬರೋಣ, ಅವರಿಗೆ ಸ್ವಲ್ಪ ಗಣಪತಿ ಅನುಗ್ರಹ ಪಡ್ಕೊಂಡು ಬರೋಣ ಅಂತ ದೇವಸ್ಥಾನಕ್ಕೆ ಹೊರಟಿದ್ದು.